ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿಗಳು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು ನನ್ನ ಶಾಮನೂರು ಶಿವಶಂಕರಪ್ಪನ ಸಂಬಂಧ ಕಳೆದ 25 ವರ್ಷದಿಂದ ಅವರಿಗೆ ನನಗೆ ತಂದೆ ಸಮಾನ ಇದ್ದಂಗೆ. ಏಕೆಂದರೆ ನಾನು ಮಂತ್ರಿ ಇದ್ದಂಥ ಕಾಲದಲ್ಲಿ 2004 ಇರ್ಬೋದು, 5 ಇರ್ಬೋದು, 6, 7 ಆ ಟೈಮಲ್ಲಿ ಅವರು ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡರಿದ್ದರೂ ಸಹ ನನ್ನ ಕಚೇರಿನಲ್ಲಿ ಬಂದು ಟೈಮ್ ಇದ್ದ ಕೂತು ಇದು ಮಾಡಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದಂಥ ಒಬ್ಬ ಹಿರಿಯ ರಾಜಕಾರಣಿ. ನನ್ನ ಜೀವನದಲ್ಲಿ ಶಾಮನೂರು ಶಿವಶಂಕರಪ್ಪನವರಂತರ ನಾನು ಕಂಡೇ ಇಲ್ಲ. ಅಂಥ ವ್ಯಕ್ತಿತ್ವ ನನಗೆ ಅವರ ಸಂಸ್ಥೆಯಲ್ಲಿ ಯಾವಾಗ ಏನೇ ಹೇಳಿದ್ರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಂಥ ವ್ಯಕ್ತಿನ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಎಷ್ಟೋ ಕುಟುಂಬಕ್ಕೆ ಇವತ್ತು ವಿದ್ಯಾದಾನ ಮಾಡಿದೆ. ಇವತ್ತು ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಒಂದು ಕ್ರಾಂತಿಗೆ ಮಾಡಿದಂಥ ಒಬ್ಬ ಸಾಮಾನ್ಯ ಮನುಷ್ಯ. ಇವತ್ತು ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ನಾನು ಹೆಚ್ಚಿಗೆ ಎಷ್ಟು ಹೇಳಿದ್ರು ಸಾಲದು. ಅಂಥ ರಾಜಕಾರಣಿನ ನನ್ನ ಜೀವನದಲ್ಲಿ ನೋಡೇ ಇಲ್ಲ. ನನ್ನ ಬಗ್ಗೆ ಏನಾದ್ರು ಅತಿ ಪ್ರೀತಿ ಇಟ್ಟಂಥ ಒಬ್ಬ ರಾಜಕಾರಣಿ ಯಾರು ಇದ್ದರೆ ಅದು ಶಾಮನೂರು ಶಿವಶಂಕರಪ್ಪನವರು. ನಾನು ಮರೆಯೋಕ್ಕಾಗಲ್ಲ. ಮೊನ್ನೆಗೆ 15 ದಿವಸ 3 ಸಾರಿ ನಾನು ಹೋಗಿದ್ದೆ ಆಸ್ಪತ್ರೆಗೆ. ಹೋಗಿ ಅವ್ರ ಜೊತೆ ಮಾತಾಡಿ ಹಾಸ್ಪಿಟ್ಲಲ್ಲಿದ್ದಾಗ ಇವತ್ತು ಅವರ ಸಾಯಂಕಾಲದಲ್ಲಿ ಫೋನಲ್ಲಿ ನಮ್ಮ ಕಾರ್ಯದರ್ಶಿ ತಿಳಿಸಿದಾಗ ನನಗೆ ಆ ದುಃಖನ ಸಹಿಸಕ್ಕಾಗಿಲ್ಲ. ನನಗೆ ನಾಳೆ ನಾನು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಏಕೆಂದರೆ ನನ್ನ ಬಗ್ಗೆ ಅಂತೂ ನನಗೆ ಒಂದು ರಾಜಕೀಯವಾಗಿ ಶಕ್ತಿ ಕೊಟ್ಟು ಮತ್ತು ಆಶೀರ್ವಾದ ಮಾಡಿದಂಥ ವ್ಯಕ್ತಿ ಇದ್ದರೆ ಅದು ಶಾಮನೂರು ಶಿವಶಂಕರಪ್ಪರು ಅಂತ ಹೇಳಿ. ಯಾವುದೇ ಸಂದರ್ಭದಲ್ಲಿ ಅವರಿರ್ಬೋದು, ಮಲ್ಲಿಕಣ್ಣ ಇರ್ಬೋದು, ಗಣೇಶಣ್ಣವರು ಎಲ್ಲ ಅವ್ರ ಕುಟುಂಬನೇ ನಮ್ಮ ಕುಟುಂಬ. ಅವ್ರ ಕುಟುಂಬ ಒಂದು ಇದ್ದಂಗಿತ್ತು. ದೇವೇಗೌಡರ ಬಗ್ಗೆ ಭಾರಿ ಗೌರವ ಇದ್ದಂಥ ಒಬ್ಬ ರಾಜಕಾರಣಿ ಅಂತೇಳಿ ನನಗೆ. ಏಕೆಂದರೆ ಅವ್ರು ಹುಷಾರಾಗ್ತಾ ಇದ್ದಾರೆ, ಅಷ್ಟು ಇದಿತ್ತು, ಅವ್ರಿಗೆ ಎನರ್ಜಿ ಇತ್ತು. ಅಂಥ ವ್ಯಕ್ತಿನ ನಾವು ರಾಜ್ಯ ಕಳ್ಕೊಂಡಿರೋದು ನಿಜಕ್ಕೂ ಈ ರಾಜ್ಯದ ಒಂದು ವೀರಶೈವ ಸಮಾಜ ಅಲ್ಲ. ಅವರು ಅಖಿಲ ಭಾರತ ವೀರಶೈವ ಅಧ್ಯಕ್ಷರಾಗಿದ್ದರು. ಯಾರ ಹತ್ರನೂ ಅಂಥ ಗೌರವಯುತವಾದ ವ್ಯಕ್ತಿನ ನನ್ನ ಜೀವನದಲ್ಲಿ ನೋಡಲಿಲ್ಲ. ಇವತ್ತು ನಾನಿಷ್ಟೇ ಅವ್ರ ಬಗ್ಗೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ, ಮತ್ತು ಅವ್ರ ಕುಟುಂಬಕ್ಕೆ ಇಂಥ ಒಂದು ದುಃಖನ ಭರಿಸೋವಂಥ ಶಕ್ತಿ ಆ ಶಿವ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಏಕೆಂದರೆ ನನ್ನ ಬಗ್ಗೆ ಅತಿ ಹೆಚ್ಚು ಪ್ರೀತಿ ಇತ್ತಂಥ ಒಬ್ಬ ಹಿರಿಯರು ಯಾರು ಇದ್ದರೆ ಅದು ಶಾಮನೂರು ಶಿವಶಂಕರಪ್ಪರು ಅಂತ ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ನಾವು ಅದಕ್ಕೆ ಇವತ್ತು ನನಗೆ ನಾಳೆ ಬೆಳಗ್ಗೆ ನಾನು ಬೆಳಗಾವಿಗೆ ಹೋಗಿ ಅಲ್ಲಿಂದ ದಾವಣಗೆರೆಗೆ ಹೋಗ್ತಾಯಿದ್ದೀನಿ. ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಮತ್ತೆ ಆಮೇಲೆ ವಿಧಾನಸಭೆಗೆ ಬರ್ತೀನಿ. ನಮ್ಮ ಎಲ್ಲ ಪತ್ರಿಕಾ ಸ್ನೇಹಿತರು ಇವತ್ತೇನು ಕುಮಾರಸ್ವಾಮಿಯವರು ಈಗಾಗಲೇ ನೋಡಿದೆ ಟಿವಿನಲ್ಲಿ, ಅವರು ಸಹ ಅವ್ರ ಬಗ್ಗೆನೂ ಅಷ್ಟೇ. ನಮ್ಮ ತಂದೆಯರ ಬಗ್ಗೆ ಅಂತೂ ಭಾರಿ ಗೌರವ ಇತ್ತು. ನನ್ನ ಬಗ್ಗೆ ಅಂತೂ ಅವರು ಬೇರೆ ಯಾವುದೇ ಕಾಂಗ್ರೆಸ್ ಕಚೇರಿಗೆ ಹೋಗ್ತಾ ಇರ್ತಾರೆ, ವಿಧಾನಸೌಧಕ್ಕೆ ಬಂದರೆ ನನ್ನ ಕಚೇರಿ ಕೂತು ಒಂದು 3-4 ಗಂಟೆ ನಮ್ಮ ಜೊತೆ ತಮಾಷೆ ಮಾಡಿ ನನಗೆ ಆಶೀರ್ವಾದ ಮಾಡಿದರೆ ಅವರಿಂದ ನಾನು ಹಲವಾರು ಬಾರಿ ನಮ್ಮ ಬಡವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಾನು ಶಿಕ್ಷಣಕ್ಕೆ ಸೀಟು ಕೊಡಿಸಿದ್ದೀನಿ. ಅದು ನನ್ನ ಜೀವನದಲ್ಲಿ ಮರೆಯಲ್ಲ. ಇಷ್ಟು ಹೇಳಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ, ಮತ್ತು ಅವ್ರ ಕುಟುಂಬಕ್ಕೂ ಈ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.